ಕನ್ನಡಿಗರೇ, ಈಗ ಮತ್ತೆ ಕಾವೇರಿ ನೀರಿನ ಜಗಳ ಮೊದಲಾಗಿದೆ. ಅದೇನು ಕಥೆಯ ಮೊದಲಿನಿಂದಲೂ ಕಾವೇರಿ ನದಿ ಕನ್ನಡಿಗರಿಗ ಪಾಲಿಗೆ ಜೀವ ನದಿಯಾಗದೆ ಕಣ್ಣೀರಿನ ನದಿಯಾಗಿಯೇ ಹರಿಯುತ್ತಿದೆ. ಯಾವಾಗ ಮೈಸೂರು ಮಹಾರಾಜರು ಇದಕ್ಕೊಂದು ಕಟ್ಟೆ ಕಟ್ಟಬೇಕು ಅಂತ ಅಂದರೆ, ಅದಕ್ಕೆ ಹಿಂದೆ ಟಿಪ್ಪು ಸುಲ್ತಾನ್ ಕೂಡ ಇದಕ್ಕೆ ಕಟ್ಟೆ ಕಟ್ಟಬೇಕು ಅಂತ ಪೂಜೆ ಎಲ್ಲ ಮಾಡಿದ್ದ ಅಂತ ದಾಖಲೆ ಹೇಳುತ್ತೆ. ಆತನೇನಾದರೂ ಕಟ್ಟಿದ್ದಿದ್ರೆ ಈ ಗುಳ್ಳೆ ನರಿಗಳು ಇರಲಿ, ಈಗ ನಡೀತಾ ಇರೋ ಯಾವುದೇ ಒಂದು ತರಲೆಗಳು ಆಗ ನಡೀತಾ ಇರಲಿಲ್ಲ. ಆತನ ಹತ್ರ ಯಾವನೂ ಬಲ ಬಿಚ್ಚಕ್ಕಾಗ್ತಾ ಇರಲಿ. ಇವರು ಯಾವಾಗ ಅಡಿಪಾಯ ಹಾಕಿ ತಾವು ಅಧೀನದಲ್ಲಿದ್ದಂತಹ ಬ್ರಿಟಿಷ್ ಸರ್ಕಾರಕ್ಕೆ ಈ ವಿಷಯ ತಿಳಿಸ್ತಾರೋ, ಅಲ್ಲಿದ್ದಂತಹ ಬೂಟ್ ನೆಕ್ಕುವಂಥ ಬ್ರಿಟಿಷರ್ ಬೂಟ್ ನೆಕ್ಕಿ ಬದುಕ್ತಾ ಇದ್ದಂತಹ ಕೆಲವು ಕೊಂಗ ಅಧಿಕಾರಿಗಳು ಎಚ್ಚೆತ್ಕೊಂಡ್ಬಿಟ್ಟು ನಿರಂತರವಾಗಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಾಯ ಹೇಳಿ ಈ ಕಟ್ಟೆಯನ್ನು ಕಟ್ಟಬಾರ್ದು ಅಂತ ಆದೇಶವನ್ನು ಹೊರಡಿಸ್ತಾರೆ. ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳಕ್ಕೆ ಆಗದೇ ಇರುವಂತಹ ಈ ಬಿಳಿ ಕೋತಿಗಳು ಆ ಆದೇಶವನ್ನು ಕೊಟ್ಬಿಡ್ತಾರೆ. ಆದರೆ ಜನರಿಗಾಗಿ ಬದುಕಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಛಲ ಬಿಡದೆ ಕಾನೂನಾತ್ಮಕವಾಗಿ ಬೇರೆ ಎಲ್ಲ ರೀತಿಯಲ್ಲೂ ಹೋರಾಟ ಮಾಡಿ ಕಟ್ಟೆಯನ್ನು ಮೊದಲು ಮಾಡ್ತಾರೆ. ಆದರೆ ಮೈಸೂರು ರಾಜ್ಯದ ತೆರಿಗೆ ಎಲ್ಲ ತಗೊತಾ ಇದ್ದಿದ್ದು ಬ್ರಿಟಿಷ್ ಸರ್ಕಾರ ಆಡಳಿತ. ಈ ಕಟ್ಟೆ ಕೊಡಬೇಕಾಗಿದ್ದು ಅವರು. ಅಲ್ಲೂ ಸಹ ಈ ಕೊಂಗ ಅಧಿಕಾರಿಗಳು ಕೈ ಆಡಿಸಿ ಅಲ್ಲಿಂದ ಒಂದು ಚೂರು ದುಡ್ಡು ಬರದ ಹಾಗೆ ಕಟ್ಟೆ ಕೆಲಸ ನಿಲ್ಲುವ ಹಾಗೆ ಮಾಡ್ತಾರೆ. ಆದರೆ ಛಲ ಬಿಡದ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ತಾಯಿ ಮಹಾರಾಣಿ ಅಮ್ಮಣ್ಣಿಯವರ ಒಡವೆಗಳನ್ನ ತಗೊಂಡೋಗಿ ಮಾರಿ ಕಟ್ಟೆಯನ್ನು ಮುಗಿಸ್ತಾರೆ. ಮುಗಿಸಿದ್ರೂ ಈ ಕೊಂಗರು ಬಿಡಲ್ಲ. ತಿರ್ಗಾ ಮತ್ತೆ ಆ ಬಿಳಿ ಕೋತಿಗಳ ತಲೆ ಕೆಡಿಸಿ ನೀರನ್ನು ಪೂರ್ತಿಯಾಗಿ ತಮಿಳುನಾಡಿಗೆ ಬಿಡುವಂತೆ ಆದೇಶಗಳನ್ನು ಹೊರಡಿಸ್ತಾರೆ. ಆದರೆ ಮಹಾರಾಜರು ಮೊದಲುಕೊಂಡು ನಾಡಿನ ಕೆಲ ಮುತ್ಸದ್ದಿಗಳೆಲ್ಲ ಸೇರಿ ನಾಡಿನ ರೈತರಿಗೆ ನೀರು ಒದಗಿಸುವಂಥ ಒಪ್ಪಂದಗಳನ್ನು ಮಾಡ್ಕೊತಾರೆ. 1974ವರೆಗೂ ಜಾರಿಯಲ್ಲಿರ್ಬೋದೇನೋ ಅದು ಸದಾ ಕಾಲಕ್ಕೆ ಏನಾಗಿದೆ ಅಂದರೆ, ಈ ಕನ್ನಡಿಗರಿಗೆ ಮೊದಲಿನಿಂದ ಮೈಸೂರು ಭಾಗ ಕೆಲವು ಬಿಟ್ಟರೆ ಮಿಕ್ಕ ಮದ್ರಾಸು, ಮುಂಬಯಿ, ಹೈದರಾಬಾದು ಆಡಳಿತದಲ್ಲಿ ಬದುಕಿದ್ದಂತಹ ಕನ್ನಡಿಗರು ಹೆಚ್ಚು ಕಮ್ಮಿ ಗುಲಾಮ್ಗಿರಿ ರೀತಿಯಲ್ಲೇ ಬದುಕ್ತಾಯಿದ್ರು ಅನಿಸುತ್ತೆ. ಅವ್ರಿಗೆ ಯಾವುದೇ ಒಂದು ಸ್ವಾಭಿಮಾನವಾಗಲಿ ಮಾತಾಡುವಂಥ ಒಂದು ಧೀಶಕ್ತಿ ಆಗಲಿ ಇರಲೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿತ್ತು. ಆದರೆ ಸ್ವತಂತ್ರ ಬಂದು ಕನ್ನಡ ನಾಡು ಒಟ್ಟಾಗಿ ನಮ್ಮ ತೆರಿಗೆ, ನಮ್ಮ ಆಡಳಿತ, ನಮ್ಮ ಅಧಿಕಾರದಲ್ಲಿ ಬದುಕ್ತಾಯಿದ್ರು. ಈಗಲೂ ಕನ್ನಡಿಗರು ಅದೇ ಗುಲಾಮ್ಗಿರಿ ಪರಿಸ್ಥಿತಿಯನ್ನೇ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಈಗ ಕೇಂದ್ರ ಸರ್ಕಾರ ಏನು ಕೆಟ್ಟ ನಿರ್ಧಾರಗಳನ್ನ ಮಾಡ್ತಾಯಿದೆ, ಕನ್ನಡಿಗರ ದುಡಿಮೆ ಇರೋದೇ ಭಾರತದ ಎಲ್ಲ ಮೈಗಳ್ಳರನ್ನು ಸಾಕೋದಕ್ಕೆ. ಬೇರೆ ಕಡೆ ರೋಗಿಷ್ಠ ರಾಜ್ಯಗಳಲ್ಲಿರುವಂತಹ ಮೈಗಳ್ಳರು ಯಾವನೂ ಒಂದು ನಯಾ ಪೈಸಾ ಕೆಲಸ ಮಾಡಲ್ಲ. ಅವ್ರಿಗೆಲ್ಲ ಸಾಕುವಂಥ ಕೆಲಸ ಕನ್ನಡಿಗರು ಮಾಡಬೇಕು. ಮತ್ತು ತಮ್ಮ ಯಾವುದೇ ಹಕ್ಕನ್ನು ತಾವು ಕೊಟ್ಟಿರೋ ತೆರಿಗೆಯನ್ನು ಕೇಳಬಾರ್ದು, ಯಾವ ಹಕ್ಕನ್ನು ಕೇಳಬಾರ್ದು, ಏನೂ ಕೊಡಲ್ಲ ಕೇಂದ್ರದಿಂದ ಕರ್ನಾಟಕಕ್ಕೆ. ಜೊತೆಯಲ್ಲಿ ಅದ್ಯಾವುದೋ ಹಂದಿಗಳು ಮಾತಾಡೋ ಮಾತನ್ನು ನಮ್ಮ ಮೇಲೆ ಹೇರ್ತಾರೆ. ಈಗ ಕನ್ನಡಿಗರಲ್ಲೆಲ್ಲ ನೋಡಿ, ಮೊದಲಿಂದ ಗುಲಾಮ್ಗಿರಿ ಪರಿಸ್ಥಿತಿ ಏನು ಇವ್ರ ರಕ್ತದಲ್ಲಿ ಬಂದಿದೆ ಅಂದರೆ, ಈಗಲೂ ಎದುರು ಮಾತಾಡಿದ್ರೆ ತಪ್ಪು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ನಮ್ಮ ಹಕ್ಕನ್ನು ನಾವು ಕೇಳೋದು ದೇಶದ್ರೋಹ ಅನ್ನೋ ಒಂದು ಮುಟ್ಟಾಳ್ತನದ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಇವತ್ತಿಗೂ ನಂಬ್ಕೊಂಡಿದ್ದಾರೆ. ಇಂಥ ಮುಟ್ಟಾಳರಿಂದ ನಾವು ಏನು ಒಂದು ಇದನ್ನು ನಮ್ಮ ಹಕ್ಕನ್ನು ಪಡೆಯೋಕ್ಕಾಗುತ್ತೆ? ಅದು ಅಂಥ ಪರಿಸ್ಥಿತಿಯಲ್ಲೂ ಒಂದಷ್ಟು ಜನ ಹೋರಾಟ ಮಾಡಿ ನಾಡಿನಿಗೆ ಸಂಬಂಧಪಟ್ಟಂತೆ ತಮ್ಮ ಹಕ್ಕುಗಳನ್ನು ತಮಗೆ ಬರಬೇಕಾದ ಒಂದು ಇವುಗಳನ್ನು ಪಡೆದುಕೊಳ್ತಾ ಬಂದರು. ಆದರೆ ಅದು ಬಹಳ ಕಮ್ಮಿ. ಈಗ ಕಾವೇರಿ ವಿಷಯನೇ ಲೆಕ್ಕ ತಗೊಳ್ಳಿ. ಕೇಂದ್ರದಲ್ಲಿ ಇರುವಂತಹ ಅಥವಾ ಮುಂಚೆ ಬ್ರಿಟಿಷರು ಇದ್ದಾಗಲೂ ಅಷ್ಟೇ ಈ ಅಧಿಕಾರಿಗಳು ಯಾವತ್ತೂ
ಕೊಂಗರ ಮಾತನ್ನು ಕೇಳ್ತಾ ಇದ್ರೆ ಇವತ್ತು ಕನ್ನಡಿಗರ ಮಾತನ್ನು ಯಾವತ್ತೂ ಕೇಳ್ದವ್ರಲ್ಲ. ಆ ಕಾಲದಿಂದನೂ ಅಷ್ಟೇ, ಈಗಲೂ ಅಷ್ಟೇ. ಅದೇನು ಅಂತ ಕಾರಣ ಗೊತ್ತಿಲ್ಲ. ಅದಕ್ಕೆ ಕಾರಣ ಕನ್ನಡಿಗರ ನಿರಭಿಮಾನ. ನಮ್ಮದು ನಾವು ಅನ್ನೋದೇ ಇಲ್ಲ ಅವ್ರಿಗೆ. ಆಗಲೂ ಗುಲಾಮ್ಗಿರಿ, ಈಗಲೂ ಗುಲಾಮ್ಗಿರಿ. ಅದಕ್ಕೊಂದು ಮಂಡಳಿ ಮಾಡಿ ಅವ್ರ ತೀಟೆ ಬಂದಂಗೆಲ್ಲ ಕಾನೂನುಗಳನ್ನು ಮಾಡ್ತಾರೆ. ಈಗ ಮಂಡಳಿ ಆದೇಶ ಏನು ಅಂದರೆ 4.5 TMC ಅಂದರೆ ಟ್ರಿಲಿಯನ್ ಮೆಟ್ರಿಕ್ ಮೀಟ್ರ್ ಕ್ಯೂಬಕ್ ಅಂತ. ಅಂದರೆ ಒಂದು ಮೀಟ್ರನ್ನ ಘನ ಏನಿದೆ, 1 ಮೀಟ್ರನ್ನ ಎತ್ತರ ದಪ್ಪನ ಮೀಟ್ರ್ ಕ್ಯೂಬಿಕ್. ಅದು ಟ್ರಿಲಿಯನ್ ಅಂದರೆ 10,000 ಕೋಟಿಗೆ 1 ಟ್ರಿಲಿಯನ್ ಅಂತೀವಿ ಅಂತ. 45,000 ಕೋಟಿ ಮೀಟ್ರ್ ಕ್ಯೂಬಿಕ್ ಘನ ಮೀಟ್ರ್ನಷ್ಟು ನೀರನ್ನು ಬಿಡಬೇಕು ಅಂತ. ಆ ಮುಟ್ಟಾಳರು ಆಜ್ಞೆ ಕೊಡೋಕೆ ಮೊದಲು ಅವ್ರ ಕೆಲಸ ಏನು, ಬಂದು ಇಲ್ಲಿ ಕಟ್ಟೆಗಳಲ್ಲಿ ಎಷ್ಟು ನೀರಿದೆ, ಮುಂದೆ ಇಲ್ಲಿ ಎಷ್ಟು ಬೇಕಾಗುತ್ತೆ, ಎಷ್ಟು ನೀರನ್ನು ಬಿಡಬಹುದು ಅನ್ನೋದನ್ನು ಅವ್ರು ನೋಡ್ಬೇಕು ತಾನೆ. ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಮಂಡಳಿ ಏನಕ್ಕೆ ಮಾಡ್ಕೊಂಡಿದ್ದೀರ ನೀವು? ನಿಮಗೆ ಅಲ್ಲೆಲ್ಲ ಕುತ್ಕೊಂಡು ಯಾವನೋ ಒತ್ತಾಯ ಮಾಡ್ದೆ ಅಂದ್ಬಿಟ್ಟು ನಿಮ್ಮ ತೀಟೆ ಬಂದಂಗೆಲ್ಲ ಕಾನೂನುಗಳು ಮಾಡಿದ್ರೆ ಇಲ್ಲಿ ಎಲ್ಲಿದೆ ನೀರು ಬಿಡೋಕ್ಕೆ? ಅಂದರೆ ಇಲ್ಲಿ ನಾವು ಕಟ್ಟೆಗಳು ಕಟ್ಟಿ ಅವ್ನ ಕಾವಲು ಕಾಯ್ತಾ ಇರೋದು ಆ ಮುಟ್ಟಾಳರಿಗೆ ನೀರು ಬಿಡೋಕ್ಕೋಸ್ಕರ ಅಲ್ವಾ? ಇವಾಗ ಬಿಟ್ಟರು ಅದರಿಂದ ಉಪಯೋಗ ಏನು? ತಮಿಳ್ನಾಡಿಗೆ ನೀರಿನ ಅವಶ್ಯಕತೆಯೇ ಇಲ್ಲ. ಎಲ್ಲ ನೀರಾವರಿ ತಜ್ಞರು ಹೇಳೋದು, ಮೊದಲಿನಿಂದ ಹೇಳ್ತಾ ಬಂದಿರೋದು, ಅಲ್ಲಿ ಅಂತರ್ಜಲ ಬಹಳ ಯಥೇಚ್ಛವಾಗಿದೆ ಮತ್ತು ನದಿಗಳು ಸದಾಕಾಲ ಜಾಗೃತವಾಗಿದ್ದಾವೆ. ಎಲ್ಲ ಕಡೆಯಿಂದ ಹರಿದು ನೀರು ಬರೋದರಿಂದ ಮತ್ತು ಅಲ್ಲಿನ ತಂಜಾವೂರು ಇತ್ಯಾದಿ ಜಿಲ್ಲೆಗಳಲ್ಲಿ ಅಂತರ್ಜಲ ವಿಪರೀತ ಇದೆ. 20-30 ಅಡಿ ನೀವು ಆಳ ತೋಡಿದ್ರೂ ಅಲ್ಲಿ ನೀರು ಯಥೇಚ್ಛವಾಗಿ ಬರುತ್ತೆ. ವರ್ಷಕ್ಕೆ 2 ರಿಂದ 3 ಸಾಂಬಾ ಬೆಳೆ ಅಂದರೆ ಭತ್ತದ ಬೆಳೆಯನ್ನು ಬೆಳೀತಾರೆ. ನಮ್ಮ ಕರ್ನಾಟಕದ ರೈತ 2 ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ. ಅವ್ರಿಗೇನು ಅಂದರೆ ನೀರು ಬೆಲ್ಲ ಬೇಕಾಗಿರೋದು, ರಾಜಕೀಯದ ತೆವಲು. ಆ ತೆವಲಿಗೋಸ್ಕರ ಅವಳು ಯಾರೋ ಇದ್ಲು, ಕರ್ನಾಟಕದಿಂದ ಹೋದಂಥ ಒಂದು, ಬೇಡ ಕೆಟ್ಟ ಮಾತು ನಾವು ಮಾತಾಡಬಾರ್ದು, ಅವಳಿರೋವರೆಗೂ ಇದೇ ಕತೆ ಆಯಿತು. ಇವಾಗ ಯಾವನು ಬಂದರೂ ಅಷ್ಟೇ ಕರ್ನಾಟಕಕ್ಕೆ ಇವರು ತೊಂದರೆ ಮಾಡೋದಕ್ಕೋಸ್ಕರನೇ ಹುಟ್ಟಿರೋದು ಅನಿಸುತ್ತೆ. ಇಲ್ಲಿಂದ ಬಿಟ್ಟ ನೀರನ್ನು ಅವ್ರು ಖಂಡಿತ ಉಪಯೋಗಿಸ್ಕೊಳಲ್ಲ. ಸೀದಾ ಪಂಪುಹಾರಲ್ಲಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಆ ಅನ್ಯಾಯವಾಗಿ ಸಮುದ್ರಕ್ಕೆ ಸೇರೋ ನೀರು ನಾವಿಲ್ಲಿ ಬಳಸ್ಕೊತೀವಿ ವ್ಯವಸಾಯಕ್ಕೆ, ಕುಡಿಯೋ ನೀರಿಗೆ ಅಂದರೆ ಅದನ್ನು ಮಂಡಳಿಯವ್ರು ತಾನೇ ನೋಡಬೇಕು. ಅದನ್ನು ನೋಡಲಿಲ್ಲ ಅಂದರೆ ಯಾವುದು ನಿಮ್ಮದು ಮಂಡಳಿ, ಏನಕ್ಕೆ ನಿಮ್ಮ ಮಂಡಳಿಗೆ ಬೆಲೆ ಕೊಡಬೇಕು? ಅವ್ರಂಗೆ ಇಷ್ಟ ಬಂದಂಗೆಲ್ಲ ಕಾನೂನು ಮಾಡಿದ್ರೆ ಇಲ್ಲಿ ಆಡಳಿತ ನಡೆಸ್ತಾರೆ, ಅವ್ರೇನು ಕತ್ತ ಕಾಯ್ತಾ ಇರ್ತಾರೆ? ಅವ್ರು ಯೋಚನೆ ಮಾಡಿ ಎದುರಿಸ್ಬೇಕು ತಾನೆ. ಎದುರಿಸೋಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಆಡಳಿತ ಯಾಕೆ ಮಾಡ್ತೀರಾ? ಬಿಟ್ಬಿಟ್ಟು ಹೋಗ್ರಿ ನೀವು ಆಡಳಿತನ. ಹಿಂದೆ ಇದ್ರಲ್ಲ, ವೀರೇಂದ್ರ ಪಾಟೀಲ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಅವರು ದಿಟ್ಟವಾದ ನಿರ್ಧಾರ ತಗೊಳ್ರಿ. ಏನಾಗ್ಬಿಡುತ್ತೆ ಅದರಿಂದ? ಏನು ಪ್ರಾಣ ಹೋಗ್ಬಿಡುತ್ತಾ? ಪ್ರಾಣ ಹೋದರೆ ಹೋಗಲಿ, ಜನರಿಗೋಸ್ಕರ. ಹಿಂದಿನ ಅಧಿಕಾರಿಗಳು ರಾಜರು ಮಾಡಿರೋವಂಥ ಕೆಲಸಗಳಿಂದನೇ ಅವರಿವತ್ತು ಜನರ ಮನಸ್ಸಲ್ಲಿ ಉಳ್ಕೊಂಡಿರೋದು. ನೀವು ಜನರಿಗೆ ಒಳ್ಳೇದಾಗುವಂತ ಮಾಡಿದ್ರೆ ಮಾತ್ರ ನೀವು ಉಳ್ಕೊತೀರೋ ಹೊರತು, ಯಾವನಿಗೋ ಭಯ ಇದ್ದು ಯಾರಿಗೋ ಒಂದು ಮುಲಾಜಿಗೆ ನೀವು ಈ ಥರ ಜನರಿಗೆ ಅನ್ಯಾಯ ಮಾಡಿದ್ರೆ ಖಂಡಿತ ನೀವು ಇವು ಅಧಿಕಾರದಲ್ಲೂ ಉಳಿಯಲ್ಲ, ಮುಂದೆ ಜನರ ಮನಸ್ಸಿನಲ್ಲೂ ಉಳಿಯಲ್ಲ. ಮತ್ತು ಈ ರೀತಿ ನಿರಂತರವಾಗಿ ಕರ್ನಾಟಕದ ಮೇಲೆ ಎಲ್ಲ ರೀತಿಯ ಅನ್ಯಾಯಗಳು ನಡೀತಾನೇ ಇದ್ದಾವೆ, ಕಾಲಕ್ಕೂ ನಡೀತಾ ಇದ್ದಾವೆ. ನಾವು ಅದನ್ನು ಎದುರಿಸ್ತಾನೇ ಇಲ್ಲ. ಎದುರಿಸೋರನ್ನ ಅಲ್ಲಗಳೆಯುವಂಥ ಮಹಾನ್ ಕನ್ನಡಿಗರು ಕರ್ನಾಟಕದಲ್ಲಿದ್ದಾರೆ. ನಾವು ಅದನ್ನೆಲ್ಲ ಬಿಟ್ಟು ಒಂದಾಗಿ ಎದುರಿಸಿ ಹೋರಾಟ ಮಾಡಲಿಲ್ಲ ಅಂದರೆ ಖಂಡಿತ ಕಾವೇರಿ ನೀರು ನಮಗೆ ಸಿಕ್ಕಲ್ಲ. ಕರ್ನಾಟಕನೇ ನಮ್ಮ ಕೈ ಬಿಟ್ಟು ಹೋಗುತ್ತೆ.